ಅಗೇನ್ ಸರ್, ಶೂಟಿಂಗಲ್ಲಿ ಎಷ್ಟೇ ಬಿಸಿ ಇದನ್ನು ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ, ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ? ರೂಟನ್ನು ಯೂಶಲಿ ಮರ್ಯಾದೆ 365 ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ. ಬೇಕು ಅಂತಂದರೆ 365 ದಿನ ಇರುತ್ತೆ. ಸೊ ಅದು ದೊಡ್ಡ ವಿಚಾರ ಅಲ್ಲ ಅನಿಸುತ್ತೆ ನನಗೆ. ಓಕೆ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದರೆ ಮಾಡೇ ಮಾಡ್ತೀವಿ. ಒಂದು ದಿನ ಅಲ್ಲದ್ರೆ ಒಂದು ವಾರ ಬೇಕಾದ್ರೂ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವ. ಅದು ದೊಡ್ಡ ವಿಚಾರ ಅಲ್ಲ. ಓಕೆ. ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದ್ದು ಇದೇ, ನೀವು ಮೆನ್ಷನ್ ಮಾಡ್ತಾ ಇದ್ರಿ 1 ಎಕರೆ ಜಮೀನು ಅಂತ ಹೇಳಿ. ಸರ್ಕಾರಕ್ಕೆ ಅರ್ಜಿ ಹಾಕ್ತೀರಾ, ಊರಿಗೊಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ. ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ನಿಮ್ಮದೇ ಒಂದು ಜಾಗದಲ್ಲಿ ಸ್ಕೂಲನ್ನ ಕಟ್ಟಿ ಬಡ ಮಕ್ಕಳಿಗೆ ಓದಲಿ ಅಂತೇಳಿ ಅದನ್ನು ತಿರ್ಗಾ ಸರ್ಕಾರಕ್ಕೆ ಕೊಡ್ತೀರಾ, ಹೆಂಗೆ ಇದೆಲ್ಲ? ಇಲ್ಲ, ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ನೋಡೋಕ್ಕೆ ನಮ್ಮಮ್ಮ ತುಂಬ ರಫ್ ಆಗಿರೋರು. ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಗೌರ್ಮೆಂಟ್ಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು. ಅದು ಗೌರ್ಮೆಂಟಿಗೆ ಕೊಡ್ತೀವೋ ಇನ್ನೊಬ್ಬರಿಗೆ ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ. ಮಕ್ಕಳು ಅಲ್ಲಿ ಬಂದು ಓದಬೇಕು. ಇಲ್ಲಿ ಒಳ್ಳೆ ಈ ಹಳ್ಳಿಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಕೂಲ್ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು. ಸೊ ಅದು ಗೌರ್ಮೆಂಟ್ ಅಲ್ಲಿ ಅವ್ರು ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ಏಕೆಂದರೆ ನಮಗೆ ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ, ದೇವಸ್ಥಾನದ ಉದ್ದೀರ್ಣನೂ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು, ನಿಮ್ಮ ತಾಯಿಯವ್ರು ಮಾಡಿರೋದು. ಆ ಗೋಪುರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು, ಮೆಟ್ಲಾಗಿರ್ಬೋದು, ಬಣ್ಣ ಆಗಿರ್ಬೋದು, ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊತಾರೆ. ಅದ್ರ ಜೊತೆಯಲ್ಲಿ ಊರಿನಲ್ಲಿ ಬೋರ್ವೆಲ್ ಕೂಡ ಹಾಕ್ಸಿದ್ರ. ಈ ಥರ ಹಲವಾರು ಕಾರ್ಯನ ನೀವು ಮಾಡಿದ್ದೀರಾ. ಇದಲ್ಲದೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ಮ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ. ಅದಲ್ಲದೆ ನೀವು ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನು ಕೂಡ ನೀವು ನೋಡ್ಕೊತಿದ್ರ. ಈ ಥರದ್ದು ಹಲವಾರು ಸೋಷಿಯಲ್ ಸರ್ವಿಸ್ನ ನೀವು ಮಾಡ್ತೀರಾ, ಬಟ್ ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ. ಯಾವಾಗಲೂ ನೀವೇನಾದ್ರು ಮಾಡೋದನ್ನು ಒಳ್ಳೇದು ಮೇಯ್ನ್. ಹೊರಗಡೆ ಹೇಳಿದಾಗಲೇ ಅದ್ರದ್ದು ಫ್ಲೇವರ್ ಹೊರಟೋಗುತ್ತೆ. ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳೋದು. ಈಗಲೂ ಕೇಳಿದ್ರಿಂದಲೇ ಇದೆಲ್ಲ ಬರ್ತಾಯಿದೆ ಹೊರತು. ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು. ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ 4 ಜನ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳೋದೇ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ಗೆ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ. ಸೊ ದೊಡ್ಡ ವಿಚಾರ ಅಲ್ಲ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಯಾಕಂದರೆ ನಿಮ್ಮ ತಂದೆ ತಾಯಿ ಮಾಡಿರುವಂಥ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತಿದ್ರೆ, ಈಗ ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಧ್ರುವಸರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ನೀವು ಅದೇ ಹೇಳಿದ್ನಲ್ಲ, ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು, ನೀವು ನೋಡ್ಕೊತಿದ್ರ. ಅದೇ ಥರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ಡಲ್ಲೇ ಬಂದಿದೆ. ಇಲ್ಲ, ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್, ಪರ್ಸನ್ ಪೊಸಿಷನ್. ಇವಾಗ ನಮಗಿಂತ ಒಳ್ಳೆ ನಟರು, ನಮಗಿಂತ ನೋಡೋಕೆ ಚೆನ್ನಾಗಿರೋರು, ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ, ಇನ್ನೂ ಎಷ್ಟೋ ಜನ. ಬಟ್ ಎಲ್ಲಿಂದನೋ ಮೇಲಿಂದ ತಥಾಸ್ತು, ಓಕೆನಪ್ಪ ನಿನಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಎ ಗಿಫ್ಟ್ ಅದು. ಸೊ ಅದನ್ನು ನಾವಲ್ಲದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು, ಅದನ್ನು ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ. ಅದನ್ನ ನಿಮ್ಮ ಮನೆ ದೇವರ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಇದೆ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಗೆ ಕೇಳ್ಕೊಬರೋದಷ್ಟೇ. ಇಲ್ಲಲ್ಲ, ಮನೆ ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಮನುಷ್ಯನಿಗೆ ಸಂತೋಷ ಅನ್ನೋದಿರಬೇಕು, ಆರೋಗ್ಯ ಅನ್ನೋದಿರಬೇಕು. ಅದಕ್ಕಿಂತ ಬ್ಲೆಸ್ಸಿಂಗ್ಸ್ ಇನ್ನೇನು ಇರೋಕ್ಕೆ ಸಾಧ್ಯ ಅಲ್ಲ. ಇದ್ರ ಜೊತೆಗೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದ್ರು. ಇವಾಗ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡ್ರೆ ನೀವು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಎಲ್ಲೋದ್ರೂ ಊಟ ಹಾಕ್ತಾರೆ, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಬೇಕು ಹೇಳಿ. ಅದೇ ಥರ ಧ್ರುವನಿಗೂ ಅಷ್ಟೇ. ಈಗ ತಮಿಳು, ತೆಲುಗು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗೋದ. ಈಗಲೂ ಅವನಿಗೂ ಅಷ್ಟೇ. ಸಿ ಆರ್ಟಿಸ್ಟ್ಗಳು ಅಂತಂದರೆ ಅದೇ ಒಂದು ದೊಡ್ಡ ವರ ಅದು. ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇರೋಕ್ಕೆ ಸಾಧ್ಯನೇ ಇಲ್ಲ. ಆರ್ಟಿಸ್ಟ್ ಅಂದಾಗ ಎಷ್ಟೋ ಒಂದೊಂದ್ಸತಿ ಮೈನಸ್ಸು ಇರುತ್ತೆ. ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು 2 ಇಡ್ಲಿ ತಿನ್ನೋಣ ಅನ್ನೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆ್ಯಕ್ಟ್ರು, ಅದು ಒಂದು ಪಾಪ್ಯುಲರ್ ಆ್ಯಕ್ಟರ್ ಆಗಿದ್ದಾಗ
ಸಿಗುತ್ತೆ. ಸರ್ ಹುಟ್ಟೂರಲ್ಲಿ ಇನ್ನೂ ಏನು ಮಾಡಬೇಕಂತ ಇದೆ, ಇನ್ನೇನಾದರೂ ಮಾಡಬೇಕು ಅಂತ ಏನು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಊರಲ್ಲಿ ಹುಟ್ಟೂರಲ್ಲಿ ಇನ್ನೂ ಏನಾದರೂ ಕೆಲಸ ಮಾಡಬೇಕು ಅಂತ ಬಾಕಿ ಇದೆ ಅಂತ ಏನಾದರೂ ಬಾಕಿ ಇದೆಯಾ, ಇನ್ನೇನು ಮಾಡಬೇಕಿದೆ? ಏನಿಲ್ಲ, ಅದು ಇಟ್ಸ್ ಇನ್ ಎ ಫ್ಲೋ. ಲೈಫ್ನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಎ ಫ್ಲೋ. ಇವಾಗ ಇಲ್ಲಿ ನೋಡಿದಾಗ ಏನೋ ಮಾಡಬೇಕು ಅಂದಾಗ ಅದನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ಮತ್ತೆ ಈಗ ಇಲ್ಲಿ ಬರೋಕ್ಕೆ ಮುಂಚೆನೇ ಸ್ಕೂಲ್ನವರೇ ಅಲ್ಲೇ ಮೀಟ್ ಮಾಡಿದ್ವಿ, ಇನ್ನೂ ಸ್ಕೂಲ್ಗೆ ಏನೋ ಮಾಡಬೇಕು ಅನ್ನೋ ಥರ ವಿಚಾರ ಬಂತು. ಸರಿ ಫ್ರೀಯಾಗಿ ಮಾತಾಡೋಣ ಅಂತ ಅವ್ರದ್ದು ಮಾತಾಡಾಯಿತು. ಸೊ ಅದು ನಡೀತಾನೆ ಇರುತ್ತೆ. ಅದು ಅಲ್ಲ, ಗ್ರಾಮಸ್ಥರು ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಬೇಡಿಕೆ ಕೊಟ್ಟಿದ್ದಾರೆ ಸರ್ ತಮಗೆ ಈ ಥರ ಒಂದು ಮಾಡ್ಕೊಡಿ ಅಂತ? ಅವ್ರೇನೋ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನಿಮ್ಗೆ? ನಾನೇ ಗ್ರಾಮಸ್ಥ ನಿಮ್ಗೋಸ್ಕರ ಏನಾದರೂ ಇಲ್ಲ. ನಾನು ಇವಾಗ ಈ ಊರಿನಲ್ಲಿ ಒಬ್ಬನಲ್ವ ನಾನು. ನಮ್ಮ ತಂದೆ ಊರು ಅಂತಂದಾಗ ನಮಗೆ ನಮ್ಮೂರಿಗೆ ಇಲ್ಲಿ ಬಂದಾಗ ಇದು ನಮ್ಮೂರು ಅನ್ನೋ ಒಂದು ಫೀಲಿಂಗ್ ಅಲ್ವಾ. ಸೊ ಹಂಗಿರುವಾಗ ನಮಗೆ ಗೊತ್ತಾಗುತ್ತಲ್ಲ ಏನಾದರೂ ಮಾಡಬೇಕಿಲ್ಲಿ ಅಂತಂದರೆ. ಇಲ್ಲೇನಾದರೂ ಇನ್ನೂ ಒಳ್ಳೇದೇನಾದ್ರು ಮಾಡಬೇಕಾ ಅನ್ನೋ ವಿಚಾರ ನಮಗೆ ಅದು ಬರಬೇಕದು. ಸೊ ಇನ್ನೊಬ್ರು ಹೇಳಿ ಅನ್ನೋದೇನಿಲ್ಲ. ಯಾರು ಏನು ಡಿಮ್ಯಾಂಡ್ ಮಾಡಲ್ಲ ನಮ್ಮ ಹತ್ರ. ಪಾಪ ಯಾರು ನಮಗೆ ಈ ಗ್ರಾಮಸ್ಥರು ಕೂಡ ಇಲ್ಲಿರೋರು ಯಾರು ಇದು ಬೇಕು ಅದು ಬೇಕು ಅಂತ ಯಾರು ಡಿಮ್ಯಾಂಡ್ ಮಾಡೋದೇನೂ ಇಲ್ಲ. ನಮ್ಗೆ ಅನ್ಕೊಂಡಿದ್ದು ನಮಗೆ ಗೊತ್ತಾಗುತ್ತೆ. ಸರ್ ಈಗ ರಾಜಕೀಯ ಎಂಟ್ರಿ ಏನಾದರೂ ಇದೆ? ಈಗ ನಿಮ್ಮ ತಾಯಿಯವರು ಮೆಂಬರ್ ಆಗಿದ್ರಿ ಇಲ್ಲಿ ಲೋಕಲಲ್ಲಿ. ಸೊ ನೀವು ಯಾರಾದ್ರೂ ಮುಂದೆ ಆ ಥರದ್ದೊಂದು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗಿ ಸ್ವಲ್ಪ ಒಂದು ಅದರ ಏನಾದರೂ ಇದೆಯಾ ಕಾನ್ಸೆಪ್ಟ್? ನಾವು ಚೆನ್ನಾಗಿರೋದು ಇಷ್ಟ ಅಲ್ವೇಂಟ ನಮಗೆ. ಈಗ ನಿಮ್ಮ ತಾಯಿಯವರು ಇದ್ರು, ಅದಕ್ಕೋಸ್ಕರ ನಮ್ಮ ತಾಯಿ ಒಂದು ಕಾಲದಲ್ಲಿದ್ದರು. ಇದ್ರ ಅದು ಪಾಲಿಟಿಕ್ಸ್ ಅನ್ನೋದು ಅದೊಂದು ಡಿಫ್ರೆಂಟ್ ಬಾಲ್ ಗೇಮ್. ಅದಕ್ಕೆ ಬೇರೆ ಥರ ಒಂದು ಏನೋ ಮೈಂಡ್ ಸೆಟ್ ಇರುತ್ತೆ. ಅದು ನಮಗಿಲ್ಲ. ಅದು ನಮಗೆ ಬೇರೆ ಥರ ಸೆಟ್ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಬಂದು ಏನೋ ಕ್ಯಾನ್ವಾಸ್ ಮಾಡಿದ್ದೆ ಏನಾದರೂ ಇದೆಯಾ ಸರ್? ಇಲ್ಲ, ನಮ್ಮ ತಾಯಿ ಅದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ದರು. ಅವರು ಇಲ್ಲಿ ಪಂಚಾಯತ್ ಎಲೆಕ್ಷನ್ನೆಲ್ಲ ನಿಂತ್ಕೊಂಡಿದ್ರು. ನಮ್ಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಗೊತ್ತು. ಒಂದು ದಿನವೂ ಕರೆದಿಲ್ಲ. ಒಂದು ದಿನವೂ ಎಲೆಕ್ಷನ್ ಬಂದ್ಬಿಟ್ಟು ನನಗೋಸ್ಕರ ಮಾತಾಡೋದು ನಮ್ಮ ತಾಯಿ ಕರೆದಿಲ್ಲ. ಸೊ ಅಷ್ಟೊಂದು ಒಂದು ಪ್ರೈವಸಿ ಅನ್ನೋದು ಇತ್ತು. ಜೊತೆಗೆ ಅರ್ಥ ಮಾಡ್ಕೊತಿದ್ರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.